ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ವಿಸಿ ಫಾರಂ ಮಂಡ್ಯದಲ್ಲಿ ಡಿಸೆಂಬರ್ 5, 6, 7ರಂದು 3 ದಿನದ ಕೃಷಿ ಮೇಳವನ್ನು ಆಚರಿಸುತ್ತಿದ್ದು, ಈ ನಮ್ಮ ಕೃಷಿ ಮೇಳಕ್ಕೆ ಸುಮಾರು 5 ರಿಂದ 6 ಲಕ್ಷ ರೈತರು ಭಾಗಿಯಾಗ್ತಿರ್ತಕ್ಕಂಥ ದಿನಗಳಲ್ಲಿ ನಾವು ರೈತರಿಗಾಗಿ ನೈಸರ್ಗಿಕ ಕೃಷಿ ತಾಕನ್ನು ಇಲ್ಲಿ ನಾವು 10 ಕುಂಟೆಯಲ್ಲಿ ಪ್ರದರ್ಶನಕ್ಕೆ ಇಡುತ್ತಿರುತ್ತೇವೆ. ಇದು ಪ್ರಾಥಮಿಕವಾಗಿ ಸಾವಯವ ಕೃಷಿಯಾಗಿ ನಾವು 3 ವರ್ಷಗಳ ಕಾಲ ಮಾಡಿ ನಂತರ ಇದನ್ನು ನೈಸರ್ಗಿಕ ಕೃಷಿಗೆ ಬದಲಾವಣೆ ತರೋಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ಇದರಲ್ಲಿ ನಾವೀಗ ಮುಖ್ಯವಾಗಿ ಈ 10 ಗುಂಟೆಯಲ್ಲಿ ಕಬ್ಬು ಒಂದು ಕ್ರಾಪ್ ತಗೊಂಡಿರ್ತೇವೆ. ಇಲ್ಲಿ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಇರ್ತದೆ, ಒಂದೇ ಬೆಳೆ ಅಂತ ಹೇಳಂಗಿಲ್ಲ. ಸುಮಾರು ನಾವು 18 ಬೆಳೆಗಳನ್ನು ಒಂದೇ ಇದರಲ್ಲಿ 10 ಕುಂಟೆ ಇದರಲ್ಲಿ ತೋರಿಸಿ ರೈತರಿಗೆ ಅದರಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ತೋರಿಸ್ಕೊಡೋದಕ್ಕಾಗಿ ನಾವಿಲ್ಲಿ ಒಂದು ಪದ್ಧತಿ ಪ್ರಾತ್ಯಕ್ಷಿಕೆನ ಮಾಡಿರ್ತೇವೆ. ಇದರಲ್ಲಿ ಈಗ ಕಬ್ಬು ನಾವು COVC F517ನ ನಾವಿಲ್ಲಿ ಬಳಕೆ ಮಾಡಿರ್ತೇವೆ. ಅದು 3 ಅಡಿ ಸಾಲು ಮತ್ತು 6 ಅಡಿ ಸಾಲು ಮಾಡಿರ್ತೇವೆ. ಈ 6 ಅಡಿ ಮಧ್ಯದ ಹಂತರದಲ್ಲಿ 6 ಅಡಿ ಈ ಅಗಲದ ಸಾಲಿನಲ್ಲಿ ಬೇರೆ ಏನೆಲ್ಲ ರೈತರ ಬೆಳೆ ಬೆಳಿಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿನ ನಾವು ತೋರಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿರ್ತೇವೆ. ಈಗ ಮೊದಲನೇ ಸಾಲಿನಲ್ಲಿ ನಾವು ಈ ಕಬ್ಬಿನ ಮಧ್ಯೆ 6 ಅಡಿ ಸಾಲಿನಲ್ಲಿ 2 ಸಾಲು ರಾಗಿ ಮತ್ತು 2 ಸಾಲು ಅವರೇನ ಹಾಕಿರ್ತೇವೆ. ಈ ರಾಗಿ ಅವರೇ ನಾವೀಗ ಈ 10 ಗುಂಟೆಲ್ಲ ಹಾಕಿರ್ತಕ್ಕಂಥದ್ದು 1 ಎಕರೆಗೆ ನಾವು ಅದನ್ನ ಪ್ರೊಜೆಕ್ಟ್ ಮಾಡಿ ನೋಡಿದಾಗ ರಾಗಿಯಿಂದ ರೈತ ಬಾಂಧವರಿಗೆ ಒಂದು ಮೂಟೆ 20 kg ಅಷ್ಟು ರಾಗಿ ಬರ್ತದೆ, ಮತ್ತು ಅವರೆಕಾಳು ಕೂಡ 1 ಕ್ವಿಂಟಲ್ ಅಷ್ಟು ಬರ್ತದೆ. ಅದೇ ರೀತಿ ಕಬ್ಬು ಹೆಂಗಿಲ್ಲ ಅಂದ್ರೂ ನಾವು 1 ಎಕರೆಗೆ ಅದನ್ನು ಸಾವಯವಾಗಿ ಬೆಳೀತೀವಿ ಅಂದ್ರೂ ಕನಿಷ್ಠ ಪಕ್ಷ 50 ರಿಂದ 55 ಟನ್ನಷ್ಟು ಕಬ್ಬು ನಾವು ಬೆಳಿಬೋದು ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಇದನ್ನು ರೈತರು ಡಿಸೆಂಬರ್ ತಿಂಗಳಲ್ಲಿ ಬಂದು ವೀಕ್ಷಣೆ ಮಾಡ್ಬೋದು. ಅದೇ ರೀತಿ ಮುಂದುವರೆದು ಇನ್ನೊಂದು ಸಾಲಿನಲ್ಲಿ ನಾವೇನು ಮಾಡಿದ್ವಿ ಅಂದರೆ ನವಣೆ 2 ಸಾಲು ನವಣೆ ಮತ್ತು 2 ಸಾಲು ನೆಲಗಡಲೆನ ಹಾಕಿರ್ತೇವೆ. ಅದನ್ನು ನಾವು ಅದರಲ್ಲಿ ಬರ್ತಕ್ಕಂಥ ಇಳುವರಿಯನ್ನು ಪ್ರೊಜೆಕ್ಷನ್ ಮಾಡಿ ನೋಡಿದಾಗ ನವಣೆ ಕೂಡ ನಮಗೆ 1 ರಿಂದ 1.5 ಕ್ವಿಂಟಲ್ ನವಣೆ ಬರ್ತದೆ. ಮತ್ತು ಕಡಲೆಕಾಯಿ ಕೂಡ ನಮಗೊಂದು ಸುಮಾರು 150 ರಿಂದ 200 kg ನೆಲಗಡಲೆಕಾಯಿ ಕೂಡ ಇಲ್ಲಿ ಬರ್ತಂತ ಕಾಣ್ತದೆ. ಮತ್ತು ಕಬ್ಬು ನಾನು ಹೇಳಿದಾಗೆ 55 ರಿಂದ 60 ಟನ್ನು ಕಬ್ಬಿನ ಇಳುವರಿ ಇರ್ತದೆ. ಸೊ ಇದನ್ನು ಮಾಡೋದ್ರಿಂದ ರೈತರಿಗೆ ಉಪಯೋಗ ಏನಪ್ಪ ಅಂದರೆ, ನಾವು ಸದಾ ಇಲ್ಲಿ ಈ ಥರ ಮಾಡಿದಾಗ ಈ ಸಾವಯವ ಕೃಷಿ ಅಥವಾ ಸಮಗ್ರ ಕೃಷಿ ಥರ ನಾವು ಮಾಡಿದಾಗ ಯಾವಾಗಲೂ ಕೆಲಸ ಇರ್ತದೆ. ಈ ಹೊಲದಲ್ಲಿ ರೈತರಿಗೆ ಪ್ರತಿ ಗಂಟೆನೂ ಕೆಲಸ ಇರ್ತದೆ. ಮತ್ತು ಸುಮಾರು ವೈವಿಧ್ಯಮಯ ಬೆಳೆಗಳಿರೋದ್ರಿಂದ ಪ್ರತಿ ಬೆಳೆನೂ ಪ್ರತಿದಿನ ಒಂದು ಕೆಲಸ ಕೇಳ್ತಾ ಇರ್ತದೆ. ಅದೇ ರೀತಿ ಮುಂದೆ ಬಂದಾಗ ಮಧ್ಯದಲ್ಲಿ ನಾವೇನು ಮಾಡಿದ್ವಿ, ಸೋಯಾ ಅವರೆ ಹಾಕಿದ್ವಿ. ಸೋಯಾ ಅವರೆ 4 ಸಾಲು ಹಾಕಿದ್ವಿ. 6 ಅಡಿ ಸಾಲಲ್ಲಿ 4 ಸಾಲು ಸೋಯಾ ಅವರೆ ಇರ್ತದೆ. ಈ ಸೋಯಾ ಅವರೆಯಿಂದ ನಮಗೆ ಎಕರೆಗೆ ಹೆಂಗಿಲ್ಲ ಅಂದ್ರೂ 4 ಕ್ವಿಂಟಲ್ ಸೋಯಾ ಅವರೆ ಕಾಳು ಬರ್ತದೆ. ಅದರಿಂದ ರೈತರಿಗೆ ಕಬ್ಬಿನಲ್ದಲೆ ಅದು ಬೇರೆ ರೀತಿಯಿಂದ ಒಂದು ಆದಾಯ ಬರೋದಕ್ಕೆ ಕಾರಣ ಆಗ್ತದೆ. ಅದೇ ರೀತಿ ಈ ಸೋಯಾ ಅವರೆ ಮತ್ತು ನಾವೇನು ಈ ನೆಲಗಡಲೆ ಆಗಲಿ ಅಥವಾ ಈ ಅವರೆ ಬೆಳೆಯೋದ್ರಿಂದ ಏನಾಗ್ತದೆ, ಮಣ್ಣಿಗೆ ವಾತಾವರಣದಲ್ಲಿರ್ತಕ್ಕಂಥ ಯೂರಿಯಾ ಮಣ್ಣಿಗೆ ಸೇರ್ತದೆ. ಮತ್ತು ಮಣ್ಣು ಕೂಡ ಫಲವತ್ತತೆ ಹೆಚ್ಚಾಗ್ತಾ ಹೋಗ್ತದೆ. ಆಮೇಲೆ ಕಬ್ಬಿಗೆ ಆಗ್ತಕ್ಕಂಥ ಯೂರಿಯಾ ಅಂಶವನ್ನು ನಾವು ಕಡಿಮೆ ಮಾಡ್ತೀವಿ. ಇಲ್ಲಿ ನಾವು ನೈಸರ್ಗಿಕ ಸಾವಯವ ಮಾಡ್ತಿರೋದ್ರಿಂದ ಯೂರಿಯಾವನ್ನು ಬಳಕೆನೇ ಮಾಡಲ್ಲ. ನಾವು ಆಗ್ತಕ್ಕಂಥ ಹಸುವಿನ ಗೊಬ್ಬರ ಆಗಿರ್ಬೋದು, ಜೈವಿಕಾಣುಗಳ ಗೊಬ್ಬರ ಸ್ವಲ್ಪ ಕಡಿಮೆ ಬಳಕೆ ಮಾಡ್ಕೋಬಹುದು. ಅದೊಂದು ಇಲ್ಲಿ ರೈತರು ನೋಡ್ಬೋದಾಗ್ತದೆ. ಮತ್ತು ಇನ್ನೊಂದು ಕಡೆ ನಾವೇನು ಮಾಡಿದ್ವಿ ಅಂದರೆ, ಈ 6 ಅಡಿ ಸಾಲು ಇನ್ನೊಂದು 6 ಅಡಿ ಸಾಲಲ್ಲಿ ಈ ಚವಳಿಕಾಯಿ ಕ್ಲಸ್ಟರ್ ಬೀನ್ ಅಂತಕ್ಕಂಥದ್ದನ್ನ ಅದು 2 ಸಾಲು ಇರ್ತದೆ. ಮತ್ತು ಅದರ ಜೊತೆ ಹುರುಳಿನೂ ಹಾಕಿರ್ತೇವೆ. ಸೊ ಇದರಿಂದಲೂ ಕೂಡ ಮಣ್ಣಿಗೆ ಫಲವತ್ತತೆ ಹೆಚ್ಚಾಗೋದಲ್ದೇ ಈ ಕ್ಲಸ್ಟರ್ ಬೀನಲ್ಲಿ ರೈತರಿಗೆ ಸ್ವಲ್ಪ ಪರ್ಯಾಯವಾದಂಥ ಒಂದು ಆದಾಯ ಸಿಗ್ತದೆ. ಮತ್ತು ಮಣ್ಣಿಗೆ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ನಾವು ಮುಖ್ಯವಾದಂಥ ಇದೇನೆಂದರೆ ಮಣ್ಣಿನ ಆರೋಗ್ಯನ ಸಮತೋಲನಗೊಳಿಸೋದು, ಮಣ್ಣಿನ ಫಲವತ್ತತೆ ಹೆಚ್ಚಳ ಮಾಡೋದಕ್ಕಾಗಲೇ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ತದೆ. ಅದೇ ರೀತಿ ಇಲ್ಲಿ ಬದನೆ ಗಿಡನೂ ಹಾಕಿರ್ತೇವೆ. ಬದನೆ ಸಾಲು ಇರ್ತದೆ, 2 ಸಾಲು ಬದನೆ ಇರ್ತದೆ, ಮತ್ತು 2 ಸಾಲು ಮೆಣಸಿ ಇರ್ತದೆ. ಅದೇ ರೀತಿ ನಾವು ಇನ್ನು ಮುಂದೆ ನೋಡ್ತಾ ಹೋದಾಗ ಬೆಂಡಿ ಕೂಡ ಹಾಕಿರ್ತೇವೆ. ನಾವು ಬೆಂಡಿ ಏನಾದರೂ ಸ್ವಲ್ಪ ಸಾವಯವ ಬೆಳೆದಿರೋದ್ರಿಂದ ರೈತರಿಗೆ ಒಂದು 20 ರೂಪಾಯಿ kg ಸಿಕ್ಕಿದ್ರು ಕೂಡ ಬೆಂಡಿಯಲ್ಲಿ ಒಳ್ಳೆ ಆದಾಯ ಸಿಗ್ತದೆ. ಬದನೆ ಕೂಡ ಸಾವಯವಾಗಿ ಬೆಳೀತಿರೋದ್ರಿಂದ ಈ ಸರ್ಟಿಫಿಕೇಶನ್ ಕೂಡ ಆಗ್ತದೆ. ಸಾವಯವಾಗಿ ನಾವಿದನ್ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಶನ್ ಮಾಡಿಸೋದ್ರಿಂದ ಏನಾಗ್ತದೆ, ಅದಕ್ಕೆ ಬೆಲೆ ಸಿಗ್ತದೆ. ಅದಕ್ಕಾಗಿ ಕಬ್ಬಿನಲ್ಲಿ ಅವರಿಗೆ ಹೆಂಗಿಲ್ಲ ಅಂದರೂ 55 ಟನ್ ಅಥವಾ 50 ಟನ್ ಇಟ್ಕೊಂಡ್ರೆ ಎಕರೆಗೆ ಈ ಸಾವಯವ ಬೆಳೆದಿರ್ತಕ್ಕಂಥ ಕಬ್ಬಿನ ಬೆಲೆ 4,000 4,500 ರೂಪಾಯಿ ಇರ್ತದೆ. ಅದರಲ್ಲಿ ಎಕರೆಗೆ ಹೆಂಗಿಲ್ಲ ಅಂದರೂ ಆದಾಯ 2 ಲಕ್ಷದಿಂದ 2.25 ಲಕ್ಷವರೆಗೂ ಸಿಗ್ತದೆ. ಮತ್ತು ಉಳಿದಂಥದ್ದೆಲ್ಲನೂ ಅವ್ರಿಗೆ ಪರ್ಯಾಯವಾಗಿ ಬಂದಂಥ ಆದಾಯ ಆಗಿರ್ತದೆ. ಬೆಂಡಿ ಇರ್ಬೋದು, ಬದನೆ ಇರ್ಬೋದು, ಅಥವಾ
ನಮಗೆ ಈ ಚವಳಿಕಾಯಿ ಕ್ಲಸ್ಟರ್ ಬೀನ್ ಇರ್ಬೋದು, ಇದರಿಂದ ಆದಾಯ ಸಿಗ್ತದೆ. ಅದೇ ರೀತಿ ನಾವಿಲ್ಲಿ ಆ ಬಾರ್ಡರ್ ಸುತ್ತಲೂ ಈ ಏನಿದೆ ಸಾವಯವ ಕೃಷಿ ತಾಕಿನ ಸುತ್ತಲೂ ಬಾರ್ಡರ್ಗೆ ನುಗ್ಗೆ ಹಾಕಿರ್ತೇವೆ, ಅಗಚೆ ಹಾಕಿರ್ತೇವೆ, ಮತ್ತು ಗ್ಲಿರ್ಸಿಡಿ ಹಾಕಿರ್ತೇವೆ. ಸೊ ಗ್ಲಿರ್ಸಿಡಿಯ ಗೊಬ್ಬರದ ಗಿಡ ಆಗಿರೋದ್ರಿಂದ ಅದನ್ನು ನಾವಿಲ್ಲೇ ಮಲ್ಚಿಂಗಿಗೆ ಬಳಕೆ ಮಾಡ್ಕೋಬಹುದು, ಒದಿಕೆಗೆ. ಅದೇ ರೀತಿ ಅಗಚೆ ಇರ್ತದೆ, ಅವ್ರ ಮನೆಯಲ್ಲಿ ಏನಾದರೂ ಹಸು ಕರು ಇದ್ದಾಗ ಅದಕ್ಕೆ ಅಗಚೆ ಸೊಪ್ಪು ಆಗ್ತದೆ, ನುಗ್ಗೆ ಸೊಪ್ಪು ಹಸು ದನ ಕರುಗಳಿಗೆ ಬಳಕೆ ಮಾಡ್ಕೋಬಹುದು, ಮತ್ತು ನಾವು ಕೂಡ ತಿನ್ಬೋದು. ಹಾಗಾಗಿ 1 ಇಂಚು ಜಾಗವನ್ನು ಖಾಲಿ ಬಿಡದೆ ಇಲ್ಲಿ ನಾವು ರೈತ ಬಾಂಧವರಿಗಾಗಿ ಒಂದು ಒಳ್ಳೆ ಪದ್ಧತಿ ಪ್ರಾತ್ಯಕ್ಷಿಕೆ, ಸಾವಯವ ಕೃಷಿ ಪದ್ಧತಿ ಪ್ರಾತ್ಯಕ್ಷಿಕೆ ತೋರಿಸಿರ್ತೇವೆ. ಇದು ಪ್ರಾಥಮಿಕ ವರ್ಷ ಆಗಿರೋದ್ರಿಂದ ಸ್ವಲ್ಪ ನಾವು ನಿಧಾನಗತಿಯಿಂದ ಇರ್ತದೆ. 3 ವರ್ಷ ಆದ ಮೇಲೆ ಇದನ್ನು ನೈಸರ್ಗಿಕ ಕೃಷಿಗೆ ಕಂಪ್ಲೀಟ್ ನೈಸರ್ಗಿಕ ಕೃಷಿಗೆ ಕನ್ವರ್ಟ್ ಮಾಡ್ತೀವಿ. ಅದರಲ್ಲಿ ಎರೆಹುಳು ಘಟಕನೂ ಇರ್ತದೆ, ರೈತರು ನೋಡ್ಬೋದು. ಮತ್ತು ಜೀವಾಮೃತ ಘಟಕ ಬರ್ತದೆ ಇಲ್ಲಿ. ಮತ್ತು ಬೇರೆ ಬೇರೆ ಅಸ್ತ್ರಗಳು, ನೀಮಾಸ್ತ್ರ ಆಗಿರ್ಬೋದು, ಶುಂಠಿ ಅಸ್ತ್ರ ಆಗಿರ್ಬೋದು, ಅದೇ ರೀತಿ ಬೆಳ್ಳುಳ್ಳಿ ಅಸ್ತ್ರ, ಈ ರೀತಿ ಅಗ್ನಿ ಅಸ್ತ್ರ, ಇಂಥ ಅಸ್ತ್ರಗಳನ್ನೆಲ್ಲ ಇಲ್ಲಿ ನಾವು ಪದ್ಧತಿ ಪ್ರಾತ್ಯಕ್ಷಿಕೆ ಮಾಡಿ ಗಿಡಗಳಿಗೆ ಯಾವ ರೀತಿ ಸಿಂಪಡಣೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ತೋರಿಸ್ಕೊಡ್ತೇವೆ. ಅದೇ ರೀತಿ ಈ ಬದುವಿನ ಸುತ್ತಲೂ 10 ಕುಂಟೆಗೆ ಸುಮಾರು ಒಂದು 30 ಅಡಿಕೆ ಸಸಿ ಕೂಡ ನೆಟ್ಟಿದ್ದೇವೆ ನಾವು. ಅಡಿಕೆ ಸಸಿ ಇಟ್ಟಿರೋದ್ರಿಂದ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ಅಡಿಕೆ ಈಗ ಬೇಡಿಕೆ ಇದೆ ಅಡಿಕೆಗೆ. ಆ ಅಡಿಕೆಗೆ ನಾವೇನು ಮಾಡ್ತೀವಿ, ಒಂದು 3 ವರ್ಷ 4 ವರ್ಷ ಆದ ತಕ್ಷಣ ಆ ಅಡಿಕೆ ಮೇಲೆ, ಅಡಿಕೆ ಗಿಡದ ಬುಡದ ಹತ್ರ ಕಾಳುಮೆಣಸಿನ ಸಸಿ ಇಟ್ಟಿರ್ತೇವೆ. ಸೊ ಎಕರೆಗೆ ಹೆಂಗಿಲ್ಲ ಅಂದ್ರೂ ಕೂಡ ಒಂದು 120 ಅಡಿಕೆ ಬರ್ತದೆ, ಒಂದು 120 ಕಾಳುಮೆಣಸು ಬರೋದ್ರಿಂದ ಅದರಿಂದಲೂ ಪರ್ಯಾಯ ಆದಾಯವಾಗಿ ರೈತರಿಗೆ ಹಣ ಸಿಗೋದ್ರಿಂದ ಸಮಗ್ರವಾಗಿ ಯಾವಾಗಲೂ ಕೆಲಸ ಇರ್ತದೆ ಕೈ ತುಂಬ, ಅದೇ ರೀತಿ ಹಣನೂ ಬರ್ತಾ ಇರ್ತದೆ. ಈ ರೀತಿ ಮಾಡೋದ್ರಿಂದ ನಾವು ಮಣ್ಣಿನ ಆರೋಗ್ಯ ಕಾಪಾಡ್ತೀವಿ. ಅದೇ ರೀತಿ ಸಾವಯವ ಪೋಷಕಾಂಶಗಳು ಇರೋದ್ರಿಂದ ಅಲ್ಲಿರ್ತಕ್ಕಂಥ ಏನು ಬರ್ತದೆ ಬೆಳೆ ಪದಾರ್ಥಗಳು ಆರೋಗ್ಯವಾಗಿರ್ತದೆ. ಇದು ಮುಂದೆ ಬರ್ತಕ್ಕಂಥ ಮುಂದಿನ ಪೀಳಿಗೆಗೆ, ಈಗ ಏನು ನಾವು ಮಾಡ್ತಾ ಇದ್ದೀವಿ ಇದು ಮುಂದಿನ ಪೀಳಿಗೆಗೆ ಬಹು ಉಪಯೋಗಕಾರಿಯಾಗಿರ್ತದೆ. ಯಾಕಂದರೆ ಇವತ್ತಿನ ದಿನ ನೀರಲ್ಲಿ ವಿಷ ಆಗಿರ್ತದೆ, ನಾವು ತಿಂತಕ್ಕಂಥ ಎಲ್ಲ ಆಹಾರದಲ್ಲೂ ಕಲಬೆರಕೆ ಆಗಿರೋದ್ರಿಂದ ಅದನ್ನು ತಪ್ಪಿಸೋದಕ್ಕಾಗಿ ನಮ್ಮ ಘನ ಸರ್ಕಾರ ಒಂದು ಈ ಥರ ಎಲ್ಲ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತದೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯನೂ ಅವಕಾಶ ಮಾಡಿಕೊಟ್ಟಿರ್ತದೆ. ಅದಕ್ಕಾಗಿ ನಾವು ರೈತ ಬಾಂಧವರಿಗೆ ಈ ಪ್ರಾತ್ಯಕ್ಷಿಕೆ ತೋರಿಸ್ಕೊಟ್ಟಿರ್ತೇವೆ. ರೈತರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇದನ್ನು ನೋಡಬೇಕು. ಅದೇ ರೀತಿ ತಮ್ಮ ಹೊಲದಲ್ಲೂ ಕೂಡ ಒಂದು ಅರ್ಧ ಎಕರೆಯಲ್ಲಿ ಇವತ್ತು ಅವರು ಪ್ರಾರಂಭ ಮಾಡಿದ್ರೆ ಇನ್ನೊಂದು 2 ವರ್ಷಕ್ಕೆ ಒಳ್ಳೆ ತಾಕಾಗಿ ಪರಿವರ್ತನೆ ಆಗ್ತದೆ. ಸಂಪೂರ್ಣ ಕೆಲಸ ಇರ್ತದೆ ರೈತರ ಕೈಯಲ್ಲಿ. ಇದನ್ನು ಮಾಡಬೇಕಂತ ಎಲ್ಲ ರೈತರಲ್ಲೂ ಬೇಡ್ಕೊಂಡು ನಾನು ಡಿಸೆಂಬರ್ 5, 6, 7ರಂದು ಕೃಷಿ ಮೇಳಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಬೇಕಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರಗಳು.